ಗೊತ್ತಿಲ್ಲ. ಒಟ್ಟಿನಲ್ಲಿ ಬೆಂಗಳೂರಿನ ಸ್ಕೈ ವಾಕ್ ಗಳಿಗೆ ಹೊಸ 100 ಸ್ಕೈ ವಾಕ್ ಗಳನ್ನ ಮಾಡೋಣ ಅಂತ ಬಜೆಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಆದ್ರೆ ಇರೋ ಸ್ಕೈ ವಾಕ್ ಗಳ ಪರಿಸ್ಥಿತಿ ಏನು? ಆ ಇರೋ ಸ್ಕೈ ವಾಕ್ ಗಳು ರಾತ್ರಿ ಹೊತ್ತು ಕುಡುಕರ ಅಡ್ಡೆ ಆಗ್ತಾ ಇದ್ದಾವೆ, ಕಸದ ರಾಶಿ ತುಂಬಲಾಗ್ತಾ ಇದೆ. ಹೊಸದಾಗಿ 100 ಸ್ಕೈ ವಾಕ್ ಗಳಿಗೆ ಬಜೆಟ್ ನಲ್ಲಿ ಅನುಮೋದನೆ ಕೊಡಲಾಗಿದೆ. ಆದ್ರೆ ಈಗಾಗಲೇ ನಿರ್ವಹಣೆ ಇಲ್ಲದೆ ಸ್ಕೈ ವಾಕ್ಗಳು, 100 ಸ್ಕೈ ವಾಕ್ಗಳು ಹಾಳು ಬಿದ್ದಿವೆಯಲ್ಲ, ಅವುಗಳ ಕಥೆ ಏನು? ಮೇಲ್ಸೇತುವೆಗಳ ನಿರ್ವಹಣೆಯಲ್ಲಿ ಕೂಡ ಜಿಬಿಎ ಯಾವ ರೀತಿಯಲ್ಲಿ ಎಡವಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಹೆಂಗಿರುತ್ತೆ ಅಲ್ಲಿನ ಅವ್ಯವಸ್ಥೆ, ಸ್ಕೈ ವಾಕ್ಗಳ ಕೋಟ್ಯಂತರ ರೂಪಾಯಿ ಸುರಿದು ನಿರ್ಮಾಣ ಮಾಡಿರುವಂತಹ ಸ್ಕೈ ವಾಕ್ಗಳ ಅವ್ಯವಸ್ಥೆ ಆಲ್ರೆಡಿ ಹೆಂಗಿದೆ. ಸುಮ್ಮನೆ ಹೊಸದಾಗಿ ಏನೋ ಮಾಡ್ಬಿಡ್ತೀವಿ ಅಂತಲ್ಲ, ಮೇಂಟೆನೆನ್ಸ್ ಏನ್ ಮಾಡ್ತೀರಿ ನೋಡಿ. ಇದು ಯಾವ ತರ ಅದ್ರಲ್ಲಿ ಅಲ್ಲೊಂದು ಪೋಸ್ಟರ್ಗಳು ಒಂದೆರಡಲ್ಲ ಅಷ್ಟೊಂದು ಹಾಕಿದ್ದಾರೆ, ಕಸ ಮಾಡಿಟ್ಟಿದ್ದಾರೆ ಪೂರ್ತಿ. ಆಮೇಲೆ ಆ ಸ್ಕೈ ವಾಕ್ ಮೇಂಟೆನೆನ್ಸ್ ಇಲ್ಲದೆ ಯಾವ ರೀತಿ ಕಸ ತುಂಬಿಕೊಂಡಿದೆ. ಅದು ಲಿಫ್ಟ್ ನೋಡಿ, ಇದು 100 ಕೋಟಿ ರೂಪಾಯಿ ಸುರಿದು ಎಲ್ಲಾ ಕಡೆ ಮಾಡಿರೋ ಸ್ಕೈ ವಾಕ್ಗಳ ಲಿಫ್ಟ್ ನ ಪರಿಸ್ಥಿತಿ ನೋಡಿ. ಸಂಪೂರ್ಣ ಅಲ್ಲಿ ಎಲೆ ಅಡಿಕೆ ಉಗಿದು ಕಸ ಬಿಸಾಕಿ ಹಾಳಾಗಿರ್ತಕ್ಕಂಥದ್ದು ಯಾವ ರೀತಿನಲ್ಲಿ ಇದೆ ನೋಡಿ. ಕಸ ತಿಪ್ಪೆ ಗುಂಡಿ ಆಗಿದೆ ಸ್ಕೈ ವಾಕ್ಗಳು. ಇತ್ತೀಚೆಗೆ ಮಾಡಿದ ಸ್ಕೈ ವಾಕ್ಗಳು ಇವೇನು ಬಹಳ ಹಳೆ ಸ್ಕೈ ವಾಕ್ಗಳಲ್ಲ. ಮೇಂಟೆನೆನ್ಸ್ ಅನ್ನೋದಿಲ್ಲ ಅಂದ್ರೆ ಯಾವುದೇ ಆದ್ರೂ ಯಾವ ರೀತಿ ಹಾಳು ಬೀಳುತ್ತೆ ಅನ್ನೋದಕ್ಕೆ ಈ ಸ್ಕೈ ವಾಕ್ಗಳೇ ಉದಾಹರಣೆ. ನಗರದ ತುಂಬಾ ಇಂಥವೇ ಸ್ಕೈ ವಾಕ್ಗಳಿದ್ದಾವೆ. ನೀವು ಮೊದಲು ಸ್ಕೈ ವಾಕ್ಗಳನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಒಂದು ನಮ್ಮ ಜನರಿಗೂ ಕೂಡ ನಾಗರಿಕ ಪ್ರಜ್ಞೆ ಅನ್ನೋದಿಲ್ಲ. ಏನ್ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಆ ಕುರಿತಾದ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಗರದ ಹಳೆಯ ಮತ್ತೆ ಮೊದಲ ಸ್ಕೈವಾಕ್ ನ ನಿರ್ವಹಣೆಯಲ್ಲೇ ಜಿಬಿಎ ಎಡವಿಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸ್ಕೈವಾಕ್ ಅನ್ನ ತೆರವು ಮಾಡಬೇಕು, ಮತ್ತೆ ಹೊಸದಾಗಿ ಈ ಜಾಗದಲ್ಲಿ ಸ್ಕೈವಾಕ್ ಅನ್ನ ನಿರ್ವಹಣೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಅಂದಿನ ಬಿಬಿಎಂಪಿ ತೆಗೆದುಕೊಂಡಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಗತಿ ಕಾಣ್ತಾ ಇಲ್ಲ. ಒಂದು ಕಡೆಯಲ್ಲಿ ಇರುವಂತಹ ಸ್ಕೈವಾಕ್ ಅನ್ನ ನಿರ್ವಹಣೆ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಹೊಸದಾದಂತಹ ಸ್ಕೈವಾಕ್ ನಿರ್ಮಾಣದ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಚಿಂತನೆಯನ್ನ ನಡೆಸ್ತಾ ಇಲ್ಲ. ಈ ಮಧ್ಯದಲ್ಲಿ ಇದೀಗ ಬೆಂಗಳೂರಿನಾದ್ಯಂತ ಪ್ರಮುಖ ಜಂಕ್ಷನ್ ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸ್ಕೈವಾಕ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಇರುವಂತಹ ಸ್ಕೈವಾಕ್ ಗಳ ಪರಿಸ್ಥಿತಿ ಮಾತ್ರ ಸಂಪೂರ್ಣವಾಗಿ ಪುಂಡಪೋಖರಿಗಳ ಅಡ್ಡೆಯಾಗಿ ಹೋಗ್ತಾ ಇರುವಂತದ್ದು. ಸಾರ್ವಜನಿಕರು ರಸ್ತೆಯನ್ನ ಕ್ರಾಸ್ ಮಾಡೋದಕ್ಕೆ ಅಂತಹ ನಿರ್ಮಾಣ ಮಾಡಿದಂತಹ ಸ್ಕೈವಾಕ್ ಗಳು ಇದೀಗ ಪುಂಡಪೋಖರಿಗಳ ಅಡ್ಡೆಯಾಗಿ ಮಾರ್ಪಾಡಾಗಿರುವಂತದ್ದು. ಒಂದು ಕಡೆಯಲ್ಲಿ ರಾತ್ರಿ ಆದ್ರೆ ಸಾಕು, ಈ ಒಂದು ಜಾಗದಲ್ಲಿ ಕುಡುಕರು ಬಂದು ಕುಡಿತಾ ಕೂತಿರ್ತಾರೆ. ಅದರ ಜೊತೆಗೆ ರಸ್ತೆಯನ್ನ ಕ್ರಾಸ್ ಮಾಡುವಂತಹ ಮಹಿಳೆಯರೇನಿರ್ತಾರೆ, ನಾಗರಿಕರು ಏನಿರ್ತಾರೆ, ಅವರ ಜೊತೆಗೆ ಒಂದಿಷ್ಟು ಕೀಟ್ಲೆಗಳನ್ನ ಮಾಡುವಂತದ್ದು, ಅವರಿಗೆ ಸಮಸ್ಯೆಯನ್ನ ತಂದುಕೊಡುವಂತದ್ದು, ಇಂತಹ ಕೆಲಸವನ್ನ ಕೂಡ ಒಂದಿಷ್ಟು ಪುಂಡಪೋಖರಿಗಳು ಮಾಡ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡ್ಕೊಳ್ಬೇಕಾದಂತಹ ಪಾಲಿಕೆ ಏನಿದೆ ಸುಮ್ಮನಾಗಿ ಕುಳಿತಿರುವಂತದ್ದು. ಇದರ ಜೊತೆಗೆ ಸಂಪೂರ್ಣವಾಗಿ ಹಳೆಯ ಸ್ಕೈವಾಕ್ ಆಗಿರೋದ್ರಿಂದಾಗಿ ಎಲ್ಲಾ ಕಡೆಗಳಲ್ಲಿ ಕೂಡ ಬಿರುಕು ಬಿದ್ದಿದೆ. ಒಂದು ಕಡೆಯಲ್ಲಿ ಈ ಒಂದು ಸ್ಕೈವಾಕ್ ನಲ್ಲಿ ಓಡಾಡ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇದರ ಬಲಿಷ್ಠತೆ ಮತ್ತೆ ಸದೃಢತೆ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತದ್ದು. ಯಾವ ಕ್ಷಣದಲ್ಲಾದ್ರೂ ಯಾವಾಗ ಬೇಕಾದ್ರೂ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿಗೆ ಸದ್ಯ ಸ್ಕೈವಾಕ್ ಬಂದು ತಲುಪಿದೆ. ಇದನ್ನ ನಿರ್ವಹಣೆ ಮಾಡಬೇಕಾದಂತಹ ಜಿಬಿಎ ಒಂದು ಕಡೆಯಲ್ಲಿ ಇದನ್ನ ತೆರವು ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ಮಾಡುತ್ತೆ, ಮತ್ತೊಂದು ಕಡೆಯಲ್ಲಿ ಇದನ್ನ ನಿರ್ವಹಣೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡುತ್ತೆ. ಎರಡನ್ನೂ ಕೂಡ ಮಾಡದೆ ಒಂದು ಕಡೆಯಲ್ಲಿ ತೆರವು ಮಾಡ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಇದನ್ನ ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ. ಇದರಿಂದಾಗಿ ಇಲ್ಲಿನ ನಿವಾಸಿಗಳು ಮತ್ತೆ ಇಲ್ಲಿನ ಪಾದಚಾರಿಗಳೇನಿದ್ದಾರೆ ಅವರಿಗೆ ದಿನನಿತ್ಯ ಈ ಒಂದು ಪಾದಚಾರಿ ಮಾರ್ಗದಲ್ಲಿ ಈ ಒಂದು ಸ್ಕೈವಾಕ್ ನಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ನಿತ್ಯ ನರಕ ಆಗಿ ಹೋಗಿರುವಂತದ್ದು. ಅದರಲ್ಲೂ ರಾತ್ರಿ ಹೊತ್ತಿನಲ್ಲಿ ಮಹಿಳೆಯರು ಈ ಒಂದು ಪಾದಚಾರಿ ಮಾರ್ಗವನ್ನ ಬಳಗಿಸಬೇಕು ಅಥವಾ ಈ ಒಂದು ಸ್ಕೈವಾಕ್ ಅನ್ನ ಬಳಸಬೇಕು ಅಂತ ಹೇಳಿದ್ರೆ ಸರಿಯಾದ ದೀಪಗಳಿಲ್ಲ, ಅದರ ಜೊತೆಗೆ ಪುಂಡಪೋಖರಿಗಳ ಕಾಟ, ಇಂತಹ ಸಮಸ್ಯೆಯಲ್ಲಿ ಈ ಒಂದು ಸ್ಕೈವಾಕ್ ನರಳುತ್ತಾ ಇರುವಂತದ್ದು. ಈ ಮಧ್ಯದಲ್ಲಿ ಸುಮಾರು 100 ಸ್ಕೈವಾಕ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ನಿರ್ಮಾಣ ಮಾಡೋದು ಓಕೆ, ಆದ್ರೆ ನಿರ್ವಹಣೆ ಮಾಡೋದಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರುವಂತದ್ದು. ಕಾರಣ ಅನೇಕ ಸ್ಕೈವಾಕ್ಗಳು ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿರುವಂತಹ ಸ್ಕೈವಾಕ್ಗಳು ಇದೇ ರೀತಿಯಾಗಿ ಯಾವುದೇ ಸರಿಯಾದ ನಿರ್ವಹಣೆ ಇಲ್ಲದೆ ಕೊರಗಿ ಹೋಗಿದೆ. ಅವುಗಳಿಗೆ ಬೇಕಾದ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡುವಲ್ಲಿ ಜಿಬಿಎ ವಿಫಲ ಆಗಿದೆ. ಇಂತಹ ಸಂದರ್ಭದಲ್ಲಿ 100 ಸ್ಕೈವಾಕ್ಗಳು ಬೇಕಾ? ಒಂದಿಷ್ಟು ಸ್ಕೈವಾಕ್ ಗಳನ್ನ ಕೈಬಿಟ್ಟು ಅದರ ಬದಲಾಗಿ ಇರುವಂತಹ ಸ್ಕೈವಾಕ್ ಗಳಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಸ್ಥಳೀಯರು ಮತ್ತೆ ಪಾದಚಾರಿಗಳು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೊತ್ತಿಲ್ಲ. ಒಟ್ಟಿನಲ್ಲಿ ಬೆಂಗಳೂರಿನ ಸ್ಕೈ ವಾಕ್ ಗಳಿಗೆ ಹೊಸ 100 ಸ್ಕೈ ವಾಕ್ ಗಳನ್ನ ಮಾಡೋಣ ಅಂತ
ಬಜೆಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಆದ್ರೆ ಇರೋ ಸ್ಕೈ ವಾಕ್ಗಳ ಪರಿಸ್ಥಿತಿ ಏನು? ಆ ಇರೋ ಸ್ಕೈ ವಾಕ್ಗಳು ರಾತ್ರಿ ಹೊತ್ತು ಕುಡುಕರ ಅಡ್ಡೆ ಆಗ್ತಾ ಇದ್ದಾವೆ, ಕಸದ ರಾಶಿ ತುಂಬಲಾಗ್ತಾ ಇದೆ. ಹೊಸದಾಗಿ 100 ಸ್ಕೈ ವಾಕ್ಗಳಿಗೆ ಬಜೆಟ್ನಲ್ಲಿ ಅನುಮೋದನೆ ಕೊಡಲಾಗಿದೆ. ಆದ್ರೆ ಈಗಾಗಲೇ ನಿರ್ವಹಣೆ ಇಲ್ಲದೆ ಸ್ಕೈ ವಾಕ್ಗಳು, ನೂರಾರು ಸ್ಕೈ ವಾಕ್ಗಳು ಹಾಳು ಬಿದ್ದಿವೆಯಲ್ಲ, ಅವುಗಳ ಕಥೆ ಏನು? ಮೇಲ್ಸೇತುವೆಗಳ ನಿರ್ವಹಣೆಯಲ್ಲಿ ಕೂಡ ಜಿಬಿಎ ಯಾವ ರೀತಿಯಲ್ಲಿ ಎಡವಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಹೆಂಗಿರುತ್ತೆ ಅಲ್ಲಿನ ಅವ್ಯವಸ್ಥೆ, ಸ್ಕೈವಾಕ್ಗಳ ಕೋಟ್ಯಂತರ ರೂಪಾಯಿ ಸುರಿದು ನಿರ್ಮಾಣ ಮಾಡಿರುವಂತಹ ಸ್ಕೈವಾಕ್ಗಳ ಅವ್ಯವಸ್ಥೆ ಆಲ್ರೆಡಿ ಹೆಂಗಿದೆ? ಸುಮ್ಮನೆ ಹೊಸದಾಗಿ ಏನೋ ಮಾಡ್ಬಿಡ್ತೀವಿ ಅಂತಲ್ಲ, ಮೇಂಟೆನೆನ್ಸ್ ಏನ್ ಮಾಡ್ತೀರಿ ನೋಡಿ. ಇದು ಯಾವ ತರ ಅದ್ರಲ್ಲಿ ಅಲ್ಲೊಂದು ಪೋಸ್ಟರ್ಗಳು ಒಂದೆರಡಲ್ಲ ಅಷ್ಟೊಂದು ಹಾಕಿದ್ದಾರೆ, ಕಸ ಮಾಡಿಟ್ಟಿದ್ದಾರೆ ಪೂರ್ತಿ. ಆಮೇಲೆ ಆ ಸ್ಕೈವಾಕ್ ಮೇಂಟೆನೆನ್ಸ್ ಇಲ್ಲದೆ ಯಾವ ರೀತಿ ಕಸ ತುಂಬಿಕೊಂಡಿದೆ. ಲಿಫ್ಟ್ ನೋಡಿ, ಇದು ನೂರಾರು ಕೋಟಿ ರೂಪಾಯಿ ಸುರಿದು ಎಲ್ಲಾ ಕಡೆ ಮಾಡಿರೋ ಸ್ಕೈವಾಕ್ಗಳ ಲಿಫ್ಟ್ ನ ಪರಿಸ್ಥಿತಿ ನೋಡಿ. ಸಂಪೂರ್ಣ ಅಲ್ಲಿ ಎಲೆ ಅಡಿಕೆ ಉಗಿದು ಕಸ ಬಿಸಾಕಿ ಹಾಳಾಗಿರ್ತಕ್ಕಂಥದ್ದು ಯಾವ ರೀತಿನಲ್ಲಿ ಇದೆ ನೋಡಿ. ಕಸ ತಿಪ್ಪೆ ಗುಂಡಿಯಾಗಿದೆ ಸ್ಕೈವಾಕ್ಗಳು. ಇತ್ತೀಚೆಗೆ ಮಾಡಿದ ಸ್ಕೈವಾಕ್ಗಳು ಇವೇನು ಬಹಳ ಹಳೆ ಸ್ಕೈವಾಕ್ಗಳಲ್ಲ. ಮೇಂಟೆನೆನ್ಸ್ ಅನ್ನೋದಿಲ್ಲ ಅಂದ್ರೆ ಯಾವುದೇ ಆದ್ರೂ ಯಾವ ರೀತಿ ಹಾಳು ಬೀಳುತ್ತೆ ಅನ್ನೋದಕ್ಕೆ ಈ ಸ್ಕೈವಾಕ್ಗಳೇ ಉದಾಹರಣೆ. ನಗರದ ತುಂಬಾ ಇಂಥವೇ ಸ್ಕೈವಾಕ್ಗಳಿದ್ದಾವೆ. ನೀವು ಮೊದಲು ಸ್ಕೈವಾಕ್ಗಳನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಒಂದು ನಮ್ಮ ಜನರಿಗೂ ಕೂಡ ನಾಗರಿಕ ಪ್ರಜ್ಞೆ ಅನ್ನೋದಿಲ್ಲ. ಏನ್ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಆ ಕುರಿತಾದ ಪ್ರತ್ಯಕ್ಷ ವರದಿ ಇಲ್ಲಿದೆ. ನಗರದ ಹಳೆಯ ಮತ್ತೆ ಮೊದಲ ಸ್ಕೈವಾಕ್ ನ ನಿರ್ವಹಣೆಯಲ್ಲೇ ಜಿಬಿಎ ಎಡವಿಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸ್ಕೈವಾಕ್ ಅನ್ನ ತೆರವು ಮಾಡಬೇಕು, ಮತ್ತೆ ಹೊಸದಾಗಿ ಈ ಜಾಗದಲ್ಲಿ ಸ್ಕೈವಾಕ್ ಅನ್ನ ನಿರ್ವಹಣೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಅಂದಿನ ಬಿಬಿಎಂಪಿ ತೆಗೆದುಕೊಂಡಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಗತಿ ಕಾಣ್ತಾ ಇಲ್ಲ. ಒಂದು ಕಡೆಯಲ್ಲಿ ಇರುವಂತಹ ಸ್ಕೈವಾಕ್ ಅನ್ನ ನಿರ್ವಹಣೆ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಹೊಸದಾದಂತಹ ಸ್ಕೈವಾಕ್ ನಿರ್ಮಾಣದ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಚಿಂತನೆಯನ್ನ ನಡೆಸ್ತಾ ಇಲ್ಲ. ಈ ಮಧ್ಯದಲ್ಲಿ ಇದೀಗ ಬೆಂಗಳೂರಿನಾದ್ಯಂತ ಪ್ರಮುಖ ಜಂಕ್ಷನ್ ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸ್ಕೈವಾಕ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಇರುವಂತಹ ಸ್ಕೈವಾಕ್ ಗಳ ಪರಿಸ್ಥಿತಿ ಮಾತ್ರ ಸಂಪೂರ್ಣವಾಗಿ ಪುಂಡಪೋಖರಿಗಳ ಅಡ್ಡೆಯಾಗಿ ಹೋಗ್ತಾ ಇರುವಂತದ್ದು. ಸಾರ್ವಜನಿಕರು ರಸ್ತೆಯನ್ನ ಕ್ರಾಸ್ ಮಾಡೋದಕ್ಕೆ ಅಂತಹ ನಿರ್ಮಾಣ ಮಾಡಿದಂತಹ ಸ್ಕೈವಾಕ್ ಗಳು ಇದೀಗ ಪುಂಡಪೋಖರಿಗಳ ಅಡ್ಡೆಯಾಗಿ ಮಾರ್ಪಾಡಾಗಿರುವಂತದ್ದು. ಒಂದು ಕಡೆಯಲ್ಲಿ ರಾತ್ರಿ ಆದ್ರೆ ಸಾಕು, ಈ ಒಂದು ಜಾಗದಲ್ಲಿ ಕುಡುಕರು ಬಂದು ಕುಡಿತಾ ಕೂತಿರ್ತಾರೆ. ಅದರ ಜೊತೆಗೆ ರಸ್ತೆಯನ್ನ ಕ್ರಾಸ್ ಮಾಡುವಂತಹ ಮಹಿಳೆಯರೇನಿರ್ತಾರೆ, ನಾಗರಿಕರು ಏನಿರ್ತಾರೆ, ಅವರ ಜೊತೆಗೆ ಒಂದಿಷ್ಟು ಕೀಟ್ಲೆಗಳನ್ನ ಮಾಡುವಂತದ್ದು, ಅವರಿಗೆ ಸಮಸ್ಯೆಯನ್ನ ತಂದುಕೊಡುವಂತದ್ದು, ಇಂತಹ ಕೆಲಸವನ್ನ ಕೂಡ ಒಂದಿಷ್ಟು ಪುಂಡಪೋಖರಿಗಳು ಮಾಡ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡ್ಕೊಳ್ಬೇಕಾದಂತಹ ಪಾಲಿಕೆ ಏನಿದೆ ಸುಮ್ಮನಾಗಿ ಕುಳಿತಿರುವಂತದ್ದು. ಇದರ ಜೊತೆಗೆ ಸಂಪೂರ್ಣವಾಗಿ ಹಳೆಯ ಸ್ಕೈವಾಕ್ ಆಗಿರೋದ್ರಿಂದಾಗಿ ಎಲ್ಲಾ ಕಡೆಗಳಲ್ಲಿ ಕೂಡ ಬಿರುಕು ಬಿದ್ದಿದೆ. ಒಂದು ಕಡೆಯಲ್ಲಿ ಈ ಒಂದು ಸ್ಕೈವಾಕ್ ನಲ್ಲಿ ಓಡಾಡ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇದರ ಬಲಿಷ್ಠತೆ ಮತ್ತೆ ಸದೃಢತೆ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತದ್ದು. ಯಾವ ಕ್ಷಣದಲ್ಲಾದ್ರೂ ಯಾವಾಗ ಬೇಕಾದ್ರೂ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿಗೆ ಸದ್ಯ ಸ್ಕೈವಾಕ್ ಬಂದು ತಲುಪಿದೆ. ಇದನ್ನ ನಿರ್ವಹಣೆ ಮಾಡಬೇಕಾದಂತಹ ಜಿಬಿಎ ಒಂದು ಕಡೆಯಲ್ಲಿ ಇದನ್ನ ತೆರವು ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ಮಾಡುತ್ತೆ, ಮತ್ತೊಂದು ಕಡೆಯಲ್ಲಿ ಇದನ್ನ ನಿರ್ವಹಣೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡುತ್ತೆ. ಎರಡನ್ನೂ ಕೂಡ ಮಾಡದೆ ಒಂದು ಕಡೆಯಲ್ಲಿ ತೆರವು ಮಾಡ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಇದನ್ನ ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ. ಇದರಿಂದಾಗಿ ಇಲ್ಲಿನ ನಿವಾಸಿಗಳು ಮತ್ತೆ ಇಲ್ಲಿನ ಪಾದಚಾರಿಗಳೇನಿದ್ದಾರೆ ಅವರಿಗೆ ದಿನನಿತ್ಯ ಈ ಒಂದು ಪಾದಚಾರಿ ಮಾರ್ಗದಲ್ಲಿ ಈ ಒಂದು ಸ್ಕೈವಾಕ್ ನಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ನಿತ್ಯ ನರಕ ಆಗಿ ಹೋಗಿರುವಂತದ್ದು. ಅದರಲ್ಲೂ ರಾತ್ರಿ ಹೊತ್ತಿನಲ್ಲಿ ಮಹಿಳೆಯರು ಈ ಒಂದು ಪಾದಚಾರಿ ಮಾರ್ಗವನ್ನ ಬಳಗಿಸಬೇಕು ಅಥವಾ ಈ ಒಂದು ಸ್ಕೈವಾಕ್ ಅನ್ನ ಬಳಸಬೇಕು ಅಂತ ಹೇಳಿದ್ರೆ ಸರಿಯಾದ ದೀಪಗಳಿಲ್ಲ, ಅದರ ಜೊತೆಗೆ ಪುಂಡಪೋಖರಿಗಳ ಕಾಟ, ಇಂತಹ ಸಮಸ್ಯೆಯಲ್ಲಿ ಈ ಒಂದು ಸ್ಕೈವಾಕ್ ನರಳುತ್ತಾ ಇರುವಂತದ್ದು. ಈ ಮಧ್ಯದಲ್ಲಿ ಸುಮಾರು 100 ಸ್ಕೈವಾಕ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ನಿರ್ಮಾಣ ಮಾಡೋದು ಓಕೆ, ಆದ್ರೆ ನಿರ್ವಹಣೆ ಮಾಡೋದಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರುವಂತದ್ದು. ಕಾರಣ ಅನೇಕ ಸ್ಕೈವಾಕ್ಗಳು ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿರುವಂತಹ ಸ್ಕೈವಾಕ್ಗಳು ಇದೇ ರೀತಿಯಾಗಿ ಯಾವುದೇ ಸರಿಯಾದ ನಿರ್ವಹಣೆ ಇಲ್ಲದೆ ಕೊರಗೆ ಹೋಗಿದೆ. ಅವುಗಳಿಗೆ ಬೇಕಾದ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡುವಲ್ಲಿ ಜಿಬಿಎ ವಿಫಲ ಆಗಿದೆ. ಇಂತಹ ಸಂದರ್ಭದಲ್ಲಿ 100 ಸ್ಕೈವಾಕ್ಗಳು ಬೇಕಾ? ಒಂದಿಷ್ಟು ಸ್ಕೈವಾಕ್ ಗಳನ್ನ ಕೈ ಬಿಟ್ಟು ಅದರ ಬದಲಾಗಿ ಇರುವಂತಹ ಸ್ಕೈವಾಕ್ ಗಳಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಸ್ಥಳೀಯರು ಮತ್ತೆ ಪಾದಚಾರಿಗಳು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.